ನಮಸ್ಕಾರ. ಇವತ್ತು ನಾವು ಭಾರತದಿಂದ ಬರ್ತಿರೋ ಒಂದು ಆಕ್ಚುಲಿ ತುಂಬಾ ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅನ್ಲೀಶ್ ದಿ ಅವತಾರ್ ಅಂತ ಒಂದು ಹೊಸ ವಿಡಿಯೋ ಗೇಮ್. ಹೌದು, ಇದನ್ನ ಎಒಎಸ್ ಕಂಪ್ನಿ ಮಾಡ್ತಿದೆ. ಇವರು ಅನಿಮೇಟೆಡ್ ವಿಡಿಯೋ ಕಂಟೆಂಟ್ ಅಲ್ಲಿ ಹಂಗೆ ಗ್ಲೋಬಲ್ ಲೆವೆಲ್ನಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಈಗಾಗ್ಲೇ. ಅವರ ಕ್ವಾಲಿಟಿ ಬಗ್ಗೆ ಕೇಳಿದೀವಿ. ಸೊ ಈ ಗೇಮ್ ಬಗ್ಗೆ ಇಟ್ಟು ಆಳವಾಗಿ ನೋಡೋಣ ಅಲ್ವಾ? ಖಂಡಿತ. ಇದು ಏನಪ್ಪಾ ಅಂದ್ರೆ ಸುಮ್ನೆ ಒಂದು ಗೇಮ್ ಅಲ್ಲ. ಸುಮಾರು 8 ತಿಂಗಳಿಂದ ಒಂದು 40 ಜನರ ಟೀಮು ತುಂಬಾ ಸೀಕ್ರೆಟ್ ಆಗಿ ಇದನ್ನ ಡೆವಲಪ್ ಮಾಡ್ತಿದೆ. ಓ, 40 ಜನ? ಹೌದು. ಅವರ ಗುರಿ ವಿಡಿಯೋದಲ್ಲಿ ಅವ್ರೇನು ಕ್ವಾಲಿಟಿ ತಂದಿದ್ರೋ ಅದೇ ಥರ ಗೇಮಿಂಗಲ್ಲೂ ತರಬೇಕು ಅಂತ. ಇದು ಇಂಡಿಯನ್ ಗೇಮಿಂಗ್ಗೆ ಒಂದು ಹೊಸ ಸ್ಟ್ಯಾಂಡರ್ಡ್ ಸೆಟ್ ಮಾಡೋ ಪ್ರಯತ್ನ ಅನ್ಬೋದು. ಓಕೆ. ಇದ್ರ ಬಗ್ಗೆ ಕೇಳಿ ಬರ್ತಿರೋ ಒಂದು ಮುಖ್ಯವಾದ ವಿಷಯ ಅಂದ್ರೆ ಇದರ ವಿಜುವಲ್ಸ್ ತುಂಬಾ ರಿಯಲಿಸ್ಟಿಕ್ ಆಗಿದೆ ಅಂತಾರಲ್ಲ. ಇದರಲ್ಲಿ ಫೋಟೋಗ್ರಾಮೆಟ್ರಿ ಅಂತ ಒಂದು ಟೆಕ್ನಾಲಜಿ ಜಾಸ್ತಿ ಬಳಸಿದ್ದಾರೆ, ಎಐಗಿಂತ ಜಾಸ್ತಿ ಅಂತ. ಏನಿದು ಫೋಟೋಗ್ರಾಮೆಟ್ರಿ? ಫೋಟೋಗ್ರಾಮೆಟ್ರಿ ಅಂದ್ರೆ ಈಗ ನಿಜವಾದ ವಸ್ತುಗಳು, ಜಾಗಗಳು ಇದೆಯಲ್ಲ, ಅದ್ರದ್ದು ನೂರಾರು ಕೆಲಸಲ ಸಾವಿರಾರು ಫೋಟೋಗಳನ್ನ ತೆಗೆದು ಅದನ್ನ ಬಳಸಿ ತುಂಬಾ ಡೀಟೇಲ್ಡ್ ಆಗಿರೋ 3D ಡಿಜಿಟಲ್ ಮಾಡೆಲ್ಗಳನ್ನ ಮಾಡೋದು. ಈ ಟೀಮ್ ಇದಕ್ಕಾಗಿ ಮಧ್ಯಪ್ರದೇಶದಲ್ಲಿರೋ ಚಂದೇರಿ ಅಂತ ಒಂದು ಇಡೀ ಹಿಸ್ಟಾರಿಕ್ ಟೌನ್ ಅನ್ನೇ ಸ್ಕ್ಯಾನ್ ಮಾಡಿದೆ. ಏನ್ ಹೇಳ್ತಿದ್ದೀರಿ? ಇಡೀ ಊರನ್ನೇನಾ? ಹೇಗ್ ಸಾಧ್ಯ? ದೊಡ್ಡ ದೊಡ್ಡ ಹಾಲಿವುಡ್ ಗೇಮ್ಸ್ಗಳಲ್ಲೇ ಇದು ರೇರ್ ಅಲ್ವಾ? ನಿಜ. ಅವರು ಲೋಕಲ್ ಅಡ್ಮಿನಿಸ್ಟ್ರೇಷನ್ ಪರ್ಮಿಷನ್ ತಗೊಂಡು ಆ ಟೌನ್ನ ಕೆಲವು ಏರಿಯಾಗಳನ್ನ ಬ್ಲಾಕ್ ಮಾಡಿ ಅಲ್ಲಿನ ಬಿಲ್ಡಿಂಗ್ಗಳು, ರೋಡ್ಗಳು, ಆಟೋಸ್, ಸ್ಕೂಟರ್, ಮಾರ್ಕೆಟಲ್ಲಿರೋ ಸಾಮಾನುಗಳು, ಈವನ್ 15th ಸೆಂಚುರಿ ಆರ್ಕಿಟೆಕ್ಚರ್ ಎಲ್ಲದನ್ನೂ ಹೈ ರೆಸಲ್ಯೂಷನ್ ಕ್ಯಾಮ್ರಾ, ಡ್ರೋನ್ಸ್ ಬಳಸಿ ಸ್ಕ್ಯಾನ್ ಮಾಡಿದ್ದಾರೆ. ವಾವ್! ಇದ್ರ ರಿಸಲ್ಟ್ ಏನಪ್ಪಾ ಅಂದ್ರೆ ಅವ್ರತ್ರ ಈಗ 1000ಕ್ಕೂ ಹೆಚ್ಚು 3D ಅಸೆಟ್ಸ್ ಇದೆ. ಅಂದ್ರೆ ಗೇಮ್ನಲ್ಲಿ ಬಳಸಬಹುದಾದ ವಸ್ತುಗಳು, ಪರಿಸರಗಳು, ಪಾತ್ರಗಳು. 1000ಕ್ಕೂ ಜಾಸ್ತಿನಾ? ಹೌದು. ಇದು ಗ್ಲೋಬಲ್ ಲೆವೆಲ್ನಲ್ಲೂ ದೊಡ್ಡ ಲೈಬ್ರರಿಗಳಲ್ಲೂ ಒಂದಾಗತ್ತೆ. ಇದರಿಂದ ಒಂದು ಇಂಡಿಯನ್ ಸ್ಟುಡಿಯೋ ಕೂಡ ವರ್ಲ್ಡ್ ಕ್ಲಾಸ್ ಅಸೆಟ್ಸ್ ಬಿಲ್ಡ್ ಮಾಡೋ ಕೆಪಾಸಿಟಿ ಇದೆ ಅಂತ ಗೊತ್ತಾಗುತ್ತೆ. ಅದ್ಭುತ. ಆದ್ರೆ ಸ್ಕ್ಯಾನ್ ಮಾಡಿದ ತಕ್ಷಣ ಅದನ್ನ ಗೇಮಲ್ಲಿ ಬಳಸೋಕಾಗಲ್ವಲ್ಲ? ಕ್ಲೀನಪ್ ಎಲ್ಲ ಬೇಕಾಗುತ್ತಲ್ವಾ? ಖಂಡಿತ ಇಲ್ಲ. ಅದೇ ದೊಡ್ಡ ಕೆಲ್ಸ. ಸ್ಕ್ಯಾನ್ ಮಾಡಿದ್ದ ಡೇಟಾ ರಾ ಇರುತ್ತೆ. ಅದನ್ನ 3D ಆರ್ಟಿಸ್ಟ್ಗಳ ಟೀಮ್ ಕ್ಲೀನಪ್ ಮಾಡಬೇಕು. ಅಂದ್ರೆ ಅದರಲ್ಲಿರೋ ಎರರ್ಸ್ ತೆಗೆಯೋದು, ಆಮೇಲೆ ಅದನ್ನ ಫಿಕ್ಸ್ ಮಾಡೋದು, ಮಿಸ್ಸಿಂಗ್ ಪಾರ್ಟ್ಸ್ ಸರಿ ಮಾಡೋದು, ಆಮೇಲೆ ರೀಟೋಪಾಲಜಿ ಮಾಡೋದು. ರೀಟೋಪಾಲಜಿ ಅಂದ್ರೆ ಆ ಹೈ ಡೀಟೇಲ್ 3D ಮಾಡೆಲ್ ಅನ್ನ ಗೇಮ್ ಎಂಜಿನ್ ಅಲ್ಲಿ ಸ್ಮೂತ್ ಆಗಿ ರನ್ ಆಗೋ ಹಾಗೆ ಸಿಂಪ್ಲಿಫೈ ಮಾಡೋದು. ಇದಕ್ಕೆಲ್ಲ ಸಾವಿರಾರು ಗಂಟೆಗಳ ಕೆಲಸ ಹಿಡಿಯುತ್ತೆ. ಅರ್ಥ ಆಯ್ತು. ಅಷ್ಟೇ ಅಲ್ಲ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಕೇಳಿ. ಇಂಡಿಯನ್ ಡ್ರೆಸ್ಗಳನ್ನ ಸ್ಕ್ಯಾನ್ ಮಾಡೋಕೆ ಸರಿಯಾದ ರಿಗ್ ಸಿಕ್ಕಿಲ್ಲ ಅವರಿಗೆ. ಆಗ ಅವರೇ ಒಂದು ಆಫೀಸ್ ಚೇರ್ ತಗೊಂಡು ಅದಕ್ಕೆ ಮೋಟರ್, ಲೈಟ್ಸ್ ಎಲ್ಲ ಹಾಕಿ ಒಂದು ಜುಗಾಡ್ ಸ್ಕ್ಯಾನಿಂಗ್ ರಿಗ್ ರೆಡಿ ಮಾಡ್ಕೊಂಡಿದ್ದಾರೆ. ಅದ್ಭುತ. ನಮ್ಮವರ ಕ್ರಿಯೇಟಿವಿಟಿ ಹಂಗೆ. ಸರಿ, ಈ ಟೆಕ್ನಿಕಲ್ ಚಾಲೆಂಜ್ ಬಿಟ್ಟು ಕ್ಯಾರೆಕ್ಟರ್ಗಳ ಮೂವ್ಮೆಂಟ್, ಗೇಮ್ ಪ್ಲೇ ಬಗ್ಗೆ, ಮೋಷನ್ ಕ್ಯಾಪ್ಚರ್, ಕೋಡಿಂಗ್ ಎಲ್ಲ. ಹೌದು. ಕ್ಯಾರೆಕ್ಟರ್ಗಳು ನ್ಯಾಚುರಲ್ ಆಗಿ ಮೂವ್ ಆಗೋಕೆ ಮೋಷನ್ ಕ್ಯಾಪ್ಚರ್ ಅಂದ್ರೆ ಮೋಕ್ಯಾಪ್ ಬಳಸಿದ್ದಾರೆ. ಆಮೇಲೆ ಗೇಮ್ನ ಕಾಂಬ್ಯಾಟ್ ಸಿಸ್ಟಮ್ ಅಂದ್ರೆ ಯುದ್ಧದ ರೀತಿ, ಕ್ಯಾರೆಕ್ಟರ್ ಬಿಹೇವಿಯರ್ಸ್ ಇದನ್ನೆಲ್ಲ ಕಂಟ್ರೋಲ್ ಮಾಡೋಕೆ ಅನ್ರಿಯಲ್ ಎಂಜಿನ್ ಜೊತೆಗೆ ಅವರೇ C++ ಬಳಸಿ ಕಸ್ಟಮ್ ಸಿಸ್ಟಮ್ಸ್ ಬರ್ದಿದ್ದಾರೆ. ಓ, ಕಸ್ಟಮ್ ಕೋಡಿಂಗ್ ಕೂಡ ಇದೆಯಾ? ಇದ್ರಿಂದ ಗೇಮ್ಗೆ ಒಂದು ಯುನೀಕ್ ಫೀಲ್ ಕೊಡೋ ಪ್ರಯತ್ನ. ಸರಿ, ಇಷ್ಟೆಲ್ಲ ಟೆಕ್ನಾಲಜಿ ಆಯ್ತು. ಗೇಮ್ನ ಕಥೆ ಏನು? ಎಲ್ಲಿಂದ ಸ್ಫೂರ್ತಿ? ಕಥೆಯ ಬೇಸಿಕ್ ಐಡಿಯಾ ರಾಮಾಯಣದಿಂದ ತಗೊಂಡಿರೋದು ಅಂತ ಹೇಳ್ತಾರೆ. ಆದ್ರೆ ಅದನ್ನ ಮಾಡರ್ನ್ ಇಂಡಿಯಾ ಸೆಟ್ಟಿಂಗ್ನಲ್ಲಿ ಅವ್ರದೇ ಆದ ರೀತಿಯಲ್ಲಿ ಹೇಳೋಕ್ ಹೊರಟಿದ್ದಾರೆ. ಒರಿಜಿನಲ್ ಕಥೆಗೆ ರೆಸ್ಪೆಕ್ಟ್ ಕೊಡ್ತಾ ಕ್ರಿಯೇಟಿವ್ ಫ್ರೀಡಮ್ ತಗೊಂಡಿದ್ದಾರೆ. ಇಂಟ್ರೆಸ್ಟಿಂಗ್. ಅಂದ್ರೆ ರಾಮಾಯಣದ ರೀಇಮ್ಯಾಜಿನೇಷನ್ ತರನಾ? ಬಹುಶಃ ಹಂಗಿರ್ಬೋದು. ಅಂದ್ರೆ ರಾಮಾಯಣದ ವ್ಯಾಲ್ಯೂಸ್ ಅನ್ನ ಮಾಡರ್ನ್ ಕಾಂಟೆಕ್ಸ್ಟ್ನಲ್ಲಿ ನೋಡೋ ಪ್ರಯತ್ನ ಇರ್ಬೋದು. ಆ ಚಂದೇರಿ ಟೌನ್ ಇದೆಯಲ್ಲ, ಅದನ್ನ ಗೇಮ್ನಲ್ಲಿ ಬೇರೆ ಹೆಸರಲ್ಲಿ ರೀಕ್ರಿಯೇಟ್ ಮಾಡ್ತಿದ್ದಾರೆ. ಆಟಗಾರನ ರೋಲ್ ಏನು? ಪ್ಲೇಯರ್ ಮೊದಲು ವಿಸ್ಡಮ್ ಅಂದ್ರೆ ಜ್ಞಾನವನ್ನ ಉಡ್ಕೊಂಡು ಹೋಗ್ತಾನೆ. ಆಮೇಲೆ ಸ್ಟ್ರೆಂತ್ ಅಂದ್ರೆ ಶಕ್ತಿ. ಇದೊಂಥರ ಜರ್ನಿ ಥರ. ಕಾಂಬ್ಯಾಟ್ ಸಿಸ್ಟಮ್ ಸೆಕ್ಯುರೋ ಅಂತ ಒಂದು ಫೇಮಸ್ ಗೇಮಿಂದ ಇನ್ಸ್ಪೈರ್ ಆಗಿದೆ ಅಂತಾರೆ. ಆದ್ರೆ ಅದಕ್ಕೆ ನಮ್ಮದೇ ಒಂಥರ ಇಂಡಿಯನ್ ಟಚ್ ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ. ಓಕೆ, ಸೆಕ್ಯುರೋ ಸ್ಟೈಲ್ ಕಾಂಬ್ಯಾಟ್ ವಿತ್ ಇಂಡಿಯನ್ ಫ್ಲೇವರ್. ಬಹುಶಃ ಕಳರಿಪಯ್ಯಟ್ಟು ಅಥವಾ ಸಿಲಂಬಂ ತರಹದ ಇಂಡಿಯನ್ ಮಾರ್ಷಲ್ ಆರ್ಟ್ಸ್ ಎಲಿಮೆಂಟ್ಸ್ ಇರಬಹುದೇನೋ. ಅದೊಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಅಂತ ಅವರ ಗುರಿ. ಇಂಥ ದೊಡ್ಡ ಪ್ರಾಜೆಕ್ಟ್ ಹಿಂದೆ ಇರೋ ಟೀಮ್ ಬಗ್ಗೆ ಹೇಳಿ. ಯಾರೆಲ್ಲ ಇದ್ದಾರೆ? ಖಂಡಿತ. ಟೀಮ್ ತುಂಬಾ ಸ್ಟ್ರಾಂಗ್ ಇದೆ.
ಪ್ರೋಗ್ರಾಮಿಂಗ್ನಲ್ಲಿ ರಿಷಿ ಅಂತ. ಅವರು ಮುಂಚೆ ಗೇಮ್ ಎಂಜಿನ್ನೇ ಬಿಲ್ಡ್ ಮಾಡಿದ ಎಕ್ಸ್ಪೀರಿಯನ್ಸ್ ಇರೋರು. 3D ಆರ್ಟ್ನಲ್ಲಿ ದೇವಿ, ಕ್ಯಾರೆಕ್ಟರ್ ಮಾಡಲಿಂಗ್ನಲ್ಲಿ ಸುಗೆ. ಇವರಿಗೆ ಹಾಗ್ವರ್ಟ್ಸ್ ಲೆಗಸಿ, ಗೋಸ್ಟ್ ಆಫ್ ಸುಶಿಮಾ ದಲ್ಲಿ ಕೆಲಸ ಮಾಡಿದ ಅನುಭವ ಇದೆ. ವಾವ್! ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಸ್ನಲ್ಲಿ ಕೆಲಸ ಮಾಡಿದವರಾ? ಹೌದು. ಅನಿಮೇಷನ್ನಲ್ಲಿ ಕೃಷ್ಣ, ಇವರು ಆಂಟ್ಮ್ಯಾನ್, ಕ್ವಾಂಟಮ್ ಮೇನಿಯಾದಲ್ಲಿ ಕೆಲಸ ಮಾಡಿದ್ರು. ವಿಎಫ್ಎಕ್ಸ್ ಅಲ್ಲಿ ದಿನ್ ಅಂತ, ಅವರು ಮಿಕಿ 17, ಆಕ್ವಾಮ್ಯಾನ್ ಮೂವೀಸ್ನಲ್ಲಿ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್. ಸಿಇಒ ರೋಹನ್ ಅವರು ಮುಂಚೆ ಸಣ್ಣ ಗೇಮ್ಸ್ ಮಾಡಿದ್ದಾರೆ, ವೈ ಕಾಂಬಿನೇಟರ್ ಅಲ್ಲೂ ಇದ್ರು. ಆ ಫೋಟೋಗ್ರಾಮೆಟ್ರಿ ಕ್ಲೀನಪ್ ಟೀಮ್ನ ಪರಿ ಲೀಡ್ ಮಾಡ್ತಿದ್ದಾರೆ, ವಿಶಾಲ್ ಸಿನಿಮ್ಯಾಟಿಕ್ಸ್ ನೋಡ್ಕೊಳ್ತಿದ್ದಾರೆ. ತುಂಬಾ ಟ್ಯಾಲೆಂಟೆಡ್ ಟೀಮ್ ಇದೆ. ಗೇಮ್ ಆಡಕ್ಕೆ ಯಾವಾಗ ಸಿಗ್ಬೋದು? ರಿಲೀಸ್ ಡೇಟ್ ಏನಾದ್ರೂ ಇದೆಯಾ? ಸದ್ಯಕ್ಕೆ ಅವರ ಪ್ಲಾನ್ 2026 ಕೊನೆಗೆ, ಅಂದ್ರೆ ಫಾಲ್ 2026 ಅಲ್ಲಿ ಪಿಸಿ ಮತ್ತೆ ಕನ್ಸೋಲ್ಸ್ಗೆ ರಿಲೀಸ್ ಮಾಡೋದು. ಆದ್ರೆ ಒಂದು ವಿಷಯ ಗಮನಿಸ್ಬೇಕು, ಇದು ಬೂಟ್ಸ್ಟ್ರ್ಯಾಪ್ಡ್ ಕಂಪನಿ. ಬೂಟ್ಸ್ಟ್ರ್ಯಾಪ್ ಅಂದ್ರೆ ಹೊರಗಡೆಯಿಂದ ದೊಡ್ಡ ಇನ್ವೆಸ್ಟ್ಮೆಂಟ್ಸ್ ಇಲ್ದೆ ಅವರ ಸ್ವಂತ ದುಡ್ಡಲ್ಲೇ ನಡೀತಿರೋದು. ಸೊ ಇದರ ಸಕ್ಸೆಸ್ ಮಾರ್ಕೆಟ್ ರೆಸ್ಪಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಮುಖ್ಯವಾಗಿ ಯುಎಸ್ ಕೆನಡಾ ಮಾರ್ಕೆಟ್ಸ್ ಹೇಗೆ ರಿಸೀವ್ ಮಾಡುತ್ತೆ ಅನ್ನೋದ್ರ ಮೇಲೆ. ಅದಕ್ಕೆ ಒಳ್ಳೆ ಪಬ್ಲಿಸಿಟಿ ಬೇಕು ಅಂತ ಅವರೇ ಹೇಳ್ತಾರೆ. ನಿಜ. ಬಿಸ್ನೆಸ್ ಸೈಡ್ ಕೂಡ ಚಾಲೆಂಜಿಂಗ್ ಇದೆ ಅಂದ ಹಾಗೆ. ಹಾಗಾದ್ರೆ ಇದೆಲ್ಲದರ ಒಟ್ಟಾರೆ ಚಿತ್ರಣ ಏನು? ಅನ್ಲೀಶ್ ದಿ ಅವತಾರ್ ಕೇವಲ ಒಂದು ಗೇಮ್ ಅಷ್ಟೇನಾ, ಅಥವಾ ಅದಕ್ಕಿಂತ ಹೆಚ್ಚಾ? ಖಂಡಿತವಾಗ್ಲೂ ಅದಕ್ಕಿಂತ ಹೆಚ್ಚು. ಇದು ಇಂಡಿಯನ್ ಗೇಮಿಂಗ್ ಇಂಡಸ್ಟ್ರಿಗೆ ಒಂದು ದೊಡ್ಡ ಮೈಲಿಗಲ್ಲು ಆಗೋ ಪೊಟೆನ್ಷಿಯಲ್ ಇದೆ. ಲೇಟೆಸ್ಟ್ ಟೆಕ್ನಾಲಜಿ, ನಮ್ಮದೇ ಕಥೆ, ಗ್ಲೋಬಲ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಇವೆಲ್ಲ ಸೇರಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಾಜೆಕ್ಟ್. ಹೌದು. ಈ ಫೋಟೋಗ್ರಾಮೆಟ್ರಿ ತರಹದ ಟೆಕ್ನಾಲಜಿ ಗೇಮ್ಸನ್ನ ಎಷ್ಟು ರಿಯಲಿಸ್ಟಿಕ್ ಮಾಡಬಹುದು ಅನ್ನೋದಕ್ಕೆ ಇದೊಂದು ಒಳ್ಳೆ ಎಕ್ಸಾಂಪಲ್. ನಿಜ. ಇಂಡಿಯಾದಲ್ಲಿ ಟ್ಯಾಲೆಂಟ್ಗೇನೂ ಕಮ್ಮಿ ಇರಲಿಲ್ಲ, ಆದ್ರೆ ಆ ಧೈರ್ಯ, ವಿಷನ್, ರಿಸೋರ್ಸಸ್ ಎಲ್ಲ ಒಟ್ಟು ಸೇರಿಸೋದು ಕಷ್ಟ ಇತ್ತು. ಈ ಟೀಮ್ ಆ ಚಾಲೆಂಜ್ ತಗೊಂಡಿದೆ. ಹಳೆ ಮೆಥಡ್ಸ್ ಬಿಟ್ಟು ಹೊಸ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇದು ಬೇರೆ ಇಂಡಿಯನ್ ಡೆವಲಪರ್ಸ್ಗೂ ಒಂಥರ ಇನ್ಸ್ಪಿರೇಷನ್ ಆಗ್ಬೋದು. ಖಂಡಿತ. ಕೇಳುಗರಿಗೆ ಕೊನೆಯದಾಗಿ ಒಂದು ಯೋಚನೆಗೆ ಇಲ್ಲೊಂದು ವಿಷಯ ಬಿಟ್ಟು ಹೋಗೋಣ. ಇದೇ ಫೋಟೋಗ್ರಾಮೆಟ್ರಿ ಟೆಕ್ನಾಲಜಿ ಬಳಸಿ ನಮ್ಮ ಭಾರತದ ಬೇರೆ ಯಾವ ಐತಿಹಾಸಿಕ ಜಾಗಗಳನ್ನ, ಪುರಾಣಗಳನ್ನ ಅಥವಾ ನಮ್ಮ ಕಲ್ಚರ್ನ ಬೇರೆ ಆಸ್ಪೆಕ್ಟ್ಸನ್ನ ಗ್ಲೋಬಲ್ ಆಡಿಯನ್ಸ್ಗೆ ತಲುಪಿಸೋ ಹಾಗೆ ಗೇಮ್ಸ್ ಮಾಡಬಹುದು. ಇದರ ಸಾಧ್ಯತೆಗಳು ಅಪಾರ ಅಲ್ವಾ? ಸ್ವಲ್ಪ ಯೋಚಿಸಿ ನೋಡಿ.